ನಮಸ್ಕಾರ ಭಕ್ತಾದಿಗಳೇ, ನಮ್ಮ ಭಕ್ತಿ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಮಹಾರಾಷ್ಟ್ರದ ಪವಿತ್ರ ಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಪಂಢರಪುರಕ್ಕೆ ಪ್ರವಾಸ ಹೋಗೋಣ. ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯಲ್ಲಿರುವ ಈ ಪುಣ್ಯಕ್ಷೇತ್ರವು ಲಕ್ಷಾಂತರ ಭಕ್ತರ ಆರಾಧ್ಯ ದೈವವಾದ ಶ್ರೀ ಪಾಂಡುರಂಗ ವಿಠಲ ಮತ್ತು ಮಾತೆ ರುಕ್ಮಿಣಿಯ ನೆಲೆಬೀಡು. ಆದಿಕಾಲದಿಂದಲೂ ಭಕ್ತರ ಸಂಕಷ್ಟಗಳನ್ನು ತೀರಿಸುವ ಈ ಪುಣ್ಯಧಾಮದ ದರ್ಶನ ಪಡೆಯಲು ಪ್ರತಿ ವರ್ಷ ಆಷಾಢ ಮತ್ತು ಕಾರ್ತಿಕ ಮಾಸಗಳಲ್ಲಿ ಲಕ್ಷಾಂತರ ವಾರಕರಿಗಳು ಕಾಲ್ನಡಿಗೆಯಲ್ಲಿ ಇಲ್ಲಿಗೆ ಬರುತ್ತಾರೆ. ಬನ್ನಿ, ಇಂದಿನ ಈ ಸುದೀರ್ಘ ವಿಡಿಯೋದಲ್ಲಿ ಪಂಢರಪುರದ ಇತಿಹಾಸ, ಮಹತ್ವ ಮತ್ತು ಅಲ್ಲಿ ನೋಡಲೇಬೇಕಾದ ಪ್ರಮುಖ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಪವಿತ್ರ ಚಂದ್ರಭಾಗಾ ನದಿ. ಪಂಢರಪುರಕ್ಕೆ ಪ್ರವೇಶಿಸಿದ ಕೂಡಲೇ ನಮಗೆ ಮೊದಲು ಕಾಣುವುದು ಪವಿತ್ರವಾದ ಭೀಮಾ ನದಿ. ಇದು ಪಂಢರಪುರದಲ್ಲಿ ಅರ್ಧ ಚಂದ್ರಾಕೃತಿಯಲ್ಲಿ ಹರಿಯುವುದರಿಂದ ಇದನ್ನು ಚಂದ್ರಭಾಗಾ ಎಂದು ಕರೆಯಲಾಗುತ್ತದೆ. ಭಕ್ತರು ಮೊದಲು ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ನಂತರವೇ ದರ್ಶನಕ್ಕೆ ಹೋಗುತ್ತಾರೆ. ಈ ನದಿ ತೀರದಲ್ಲಿರುವ ಪುಂಡಲೀಕನ ದರ್ಶನ ಪಡೆಯುವುದು ಮೊದಲ ಸಂಪ್ರದಾಯ. ಭಕ್ತ ಪುಂಡಲೀಕನ ಕತೆ. ವಿಠಲ ಇಲ್ಲಿಗೆ ನೆಲೆಯಾಗಲು ಕಾರಣ, ಭಕ್ತ ಪುಂಡಲೀಕ ತನ್ನ ತಂದೆ ತಾಯಿಯ ಸೇವೆಯಲ್ಲಿ ಮಗ್ನನಾಗಿದ್ದ ಪುಂಡಲೀಕನನ್ನು ನೋಡಲು ಸ್ವತಃ ಭಗವಾನ್ ಕೃಷ್ಣನೇ ವೈಕುಂಠದಿಂದ ಬಂದನು. ಆದರೆ ತನ್ನ ಸೇವಾ ಕಾರ್ಯದಲ್ಲಿ ನಿರತನಾಗಿದ್ದ ಪುಂಡಲೀಕನು ದೇವರಿಗೆ ನಿಲ್ಲಲು ಒಂದು ಇಟ್ಟಿಗೆಯನ್ನು, ಅಂದರೆ ವಿಟ್, ಎಸೆದನು. ತನ್ನ ಭಕ್ತನ ಮಾತಿಗೆ ಗೌರವ ನೀಡಿ ಭಕ್ತನು ಇಂದಿಗೂ ಅದೇ ಇಟ್ಟಿಗೆಯ ಮೇಲೆ ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು 28 ಯುಗಗಳಿಂದ ಕಾದು ನಿಂತಿರುವನು. ಮುಖ್ಯ ಮಂದಿರದ ವೈಭವ. ಚಂದ್ರಭಾಗಾ ನದಿಯಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಮುಖ್ಯ ಮಂದಿರವಿದೆ. ಮಂದಿರದ ಮಹಾದ್ವಾರದ ಹತ್ತಿರ ಸಂತ ಚೋಖಾಮೇಳ ಅವರ ಸಮಾಧಿ ಇದೆ. ಮಂದಿರದ ಒಳಗೆ ಪ್ರವೇಶಿಸುತ್ತಿದ್ದಂತೆ ನಮಗೆ ಕಾಣುವುದು ನಾಮದೇವ ಪಾಯರಿ ಅಥವಾ ನಾಮದೇವರ ಮೆಟ್ಟಿಲು. ಸಂತ ನಾಮದೇವರು ಭಗವಂತನ ಭಕ್ತಿಯಲ್ಲಿ ಎಷ್ಟು ಲೀನರಾಗಿದ್ದರೆಂದರೆ ಅವರು ದೇವರ ಪಾದದ ಬಳಿಯೇ ಇರಲು ಬಯಸಿದರು. ಇನ್ನು ಮಂದಿರದ ಒಳಗೆ ಇರುವ ಸಭಾಮಂಟಪವು ಅತ್ಯಂತ ಸುಂದರವಾಗಿದ್ದು ಅಲ್ಲಿನ ಕೆತ್ತನೆಗಳು ಮನಸೂರೆಗೊಳ್ಳುತ್ತವೆ. ಭಕ್ತರು ಕ್ಯೂನಲ್ಲಿ ನಿಂತು ಗರ್ಭಗುಡಿಯತ್ತ ಸಾಗುವಾಗ ಮನದಲ್ಲಿ ವಿಠಲ ವಿಠಲ ಪಾಂಡುರಂಗ ಎಂಬ ನಾಮಸ್ಮರಣೆ ಮೊಳಗುತ್ತಿರುತ್ತವೆ. ಶ್ರೀ ವಿಠಲನ ದರ್ಶನ. ಗರ್ಭಗುಡಿಯಲ್ಲಿ ವಿಠಲನ ಆ ಸುಂದರ ಮೂರ್ತಿಯನ್ನು ನೋಡುವುದೇ ಒಂದು ಯೋಗ. ವಿಠಲನು ಇಟ್ಟಿಗೆಯ ಮೇಲೆ ಸಮಪಾದದಲ್ಲಿ ನಿಂತಿದ್ದಾನೆ. ಆತನ ತಲೆಯ ಮೇಲೆ ಶಿವಲಿಂಗವಿದೆ. ಇದು ಹರಿ ಮತ್ತು ಹರರ ಐಕ್ಯತೆಯನ್ನು ತೋರಿಸುತ್ತದೆ. ಕೊರಳಲ್ಲಿ ಕೌಸ್ತುಭ ಮಣಿ, ಎದೆಯ ಮೇಲೆ ಶ್ರೀವತ್ಸದ ಗುರುತು ಮತ್ತು ಸೊಂಟದ ಮೇಲೆ ಕೈಗಳನ್ನು ಇಟ್ಟುಕೊಂಡಿರುವ ವಿಠಲನ ಈ ರೂಪ ಭಕ್ತರ ಕಣ್ಣುಗಳಿಗೆ ಹಬ್ಬವೇ ಸರಿ. ಇನ್ನು ವಿಠಲನ ದರ್ಶನ ಪಡೆದ ನಂತರ ನಾವು ಮಾತೆ ರುಕ್ಮಿಣಿಯ ದರ್ಶನಕ್ಕೆ ಹೋಗಬೇಕು. ರುಕ್ಮಿಣಿ ದೇವಿಯ ಮಂದಿರವು ವಿಠಲನ ಮಂದಿರದ ಹಿಂಭಾಗದಲ್ಲಿದೆ. ತಾಯಿ ರುಕ್ಮಿಣಿಯು ಅತ್ಯಂತ ಪ್ರಸನ್ನ ಮುದ್ರೆಯಲ್ಲಿದ್ದು ಭಕ್ತರನ್ನು ಆಶೀರ್ವದಿಸುತ್ತಾಳೆ. ಮಂದಿರದ ಆವರಣದಲ್ಲಿ ವಿಠಲ ರುಕ್ಮಿಣಿಯಷ್ಟೇ ಅಲ್ಲದೆ ಮಹಾಲಕ್ಷ್ಮಿ, ರಾಮ ಲಕ್ಷ್ಮಣ, ಸತ್ಯಭಾಮ, ರಾಧಾಕೃಷ್ಣ ಮತ್ತು ಗಣಪತಿಯಂತಹ ಅನೇಕ ಉಪದೇವತೆಗಳ ಮಂದಿರಗಳು ಕೂಡ ಇವೆ. ಗರುಡ ಮತ್ತು ಹನುಮಂತನ ದರ್ಶನವನ್ನು ಇಲ್ಲಿ ಪಡೆಯಬಹುದು. ಮುಖ್ಯ ಮಂದಿರದಿಂದ ಸುಮಾರು 2-3 ಕಿಲೋಮೀಟರ್ ದೂರದಲ್ಲಿ ವಿಷ್ಣುಪದ ಎಂಬ ಸುಂದರ ಸ್ಥಳವಿದೆ. ಇದು ಚಂದ್ರಭಾಗಾ ನದಿಯ ಮಧ್ಯದಲ್ಲಿದೆ. ಇಲ್ಲಿ ಕೃಷ್ಣ ಮತ್ತು ಅವನ ಆಕಳುಗಳ ಪಾದದ ಗುರುತುಗಳಿವೆ. ಮಳೆಗಾಲದಲ್ಲಿ ಈ ಮಂದಿರವು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿರುತ್ತದೆ. ಅಲ್ಲಿಂದ ಮುಂದೆ ಹೋದರೆ ಗೋಪಾಲಪುರ ಸಿಗುತ್ತದೆ. ಇಲ್ಲಿ ಸಂತ ಜನಾಬಾಯಿ ಅವರ ಆಶ್ರಮವಿದ್ದು ಅವರು ಧಾನ್ಯವನ್ನು ಬೀಸುತ್ತಿದ್ದ ಕಲ್ಲು ಇಂದಿಗೂ ಕಾಣಬಹುದು. ಭಗವಂತನು ಸ್ವತಃ ಜನಾಬಾಯಿಗೆ ಈ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದನಂತೆ ಎಂಬ ಕತೆ ಇಲ್ಲಿದೆ. ಇನ್ನು ಕೈಕಾಡಿ ಮಹಾರಾಜ ಮಠ ಮತ್ತು ಗಜಾನನ ಮಹಾರಾಜ ಮಠ. ಪಂಢರಪುರದಲ್ಲಿ ಭೇಟಿ ನೀಡಲೇಬೇಕಾದ ಮತ್ತೊಂದು ಸ್ಥಳವೆಂದರೆ ಕೈಕಾಡಿ ಮಹಾರಾಜ ಮಠ. ಇಲ್ಲಿ ರಾಮಾಯಣ ಮತ್ತು ಮಹಾಭಾರತದ ಪ್ರಸಂಗಗಳನ್ನು ಮೂರ್ತಿಗಳ ಮೂಲಕ ಅತ್ಯಂತ ಸುಂದರವಾಗಿ ಚಿತ್ರಿಸಲಾಗಿದೆ. ಹಾಗೆಯೇ ಶೇಘಾಂನ ಗಜಾನನ ಮಹಾರಾಜ ಮಠವು ಅದರ ಸ್ವಚ್ಛತೆ ಮತ್ತು ಶಿಸ್ತಿಗೆ ಹೆಸರುವಾಸಿ. ಇಲ್ಲಿ ಭಕ್ತರಿಗೆ ಉಳಿದುಕೊಳ್ಳಲು ಮತ್ತು ಊಟಕ್ಕೆ ಅತ್ಯುತ್ತಮ ವ್ಯವಸ್ಥೆಯೂ ಕೂಡ ಇದೆ. ಪಂಢರಪುರದ ಇಸ್ಕಾನ್ ಮಂದಿರವು ಚಂದ್ರಭಾಗಾ ನದಿಯ ಇನ್ನೊಂದು ದಡದಲ್ಲಿದೆ. ಇದು ಬಹಳ ವಿಶಾಲವಾಗಿದ್ದು ಅಲ್ಲಿನ ರಾಧಾಕೃಷ್ಣರ ಮೂರ್ತಿಗಳು ಬಹಳ ಆಕರ್ಷಕವಾಗಿವೆ. ಈ ಮಂದಿರದ ಆವರಣವು ಅತ್ಯಂತ ಪ್ರಶಾಂತವಾಗಿದ್ದು ಧ್ಯಾನಕ್ಕೆ ಯೋಗ್ಯವಾಗಿದೆ. ಪಂಢರಪುರ ಮಂದಿರದ ಸಮಿತಿಯು ಭಕ್ತರಿಗಾಗಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿದೆ. ದರ್ಶನಕ್ಕಾಗಿ ಬರುವ ಭಕ್ತರಿಗೆ ದರ್ಶನ ಮಂಟಪದಲ್ಲಿ ಉಳಿಯಲು ವ್ಯವಸ್ಥೆ, ವೈದ್ಯಕೀಯ ಸೌಲಭ್ಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತದೆ. ಭಕ್ತರು ಕಾಲ್ನಡಿಗೆಯ ದರ್ಶನಕ್ಕೆ ಅಥವಾ ಕೇವಲ ಮುಖದರ್ಶನಕ್ಕೆ ಹೋಗುವ ಆಯ್ಕೆಗಳಿರುತ್ತವೆ. ಭಕ್ತಾದಿಗಳೇ, ಪಂಢರಪುರ ಎಂಬುದು ಕೇವಲ ಒಂದು ಸ್ಥಳವಲ್ಲ, ಅದೊಂದು ಭಾವನೆ.
ಬದುಕಿನಲ್ಲಿ ಒಮ್ಮೆಯಾದರೂ ಆ ವಿಠಲನ ಪಾದಗಳನ್ನು ಸ್ಪರ್ಶಿಸಿ ಧನ್ಯರಾಗಬೇಕು. ಇಂದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಪಂಢರಪುರದ ಬಗ್ಗೆ ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ಪವಿತ್ರ ಕ್ಷೇತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಪುಂಡಲಿಕ ವರದೆ ಹರಿ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ पंढरीनाथ महाराज की जय।